ಸೊ ಯೂಟ್ಯೂಬಲ್ಲಿ ಫಸ್ಟ್ ಟೈಮು ನಿಮ್ಮ ಮುಂದೆ ನನ್ನ ಮಗಳನ್ನ ತೋರಿಸ್ತಾ ಇದ್ವಿ. ಒಂದು ಖುಷಿ ವಿಚಾರ ಏನಂದ್ರೆ ಈ ಲಾಗಲ್ಲಿ ನನ್ನ ಮಗಳನ್ನ ತೋರಿಸ್ತೀವಿ, ತಿಕ್ಲಂಗೆ ಆಡ್ತಾ ಇರ್ತಾಳೆ. ಒಂದೊಂದ್ಸಲ ಹಾಸ್ಪಿಟಲ್ ತೋರಿಸ್ಬೇಕು ಅಲ್ಲ ಬಾಬು. ಗೈಸ್, ಕಾರ್ ವೈರ್ನ ಇಲಿ ಕಚ್ಚಿದೆ. ಒಂದು 4 ವೈರ್ ಬಿಟ್ಟು ಎಲ್ಲ ಕಚ್ಚಾಗೈತೆ. ಯಾಕೆ ಎಣ್ಣೆಲಿ ಇಡ್ತಾ ಇದ್ಯಾ ಕೈನ? ಹಾಯ್ ಗೈಸ್, ನಾನು ಇವತ್ತು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಬೆಳಗ್ಗೆ ಕಾರ್ ತೋರಿಸ್ತಾ ಇದೀನಿ ಅಂತ ಅಂದ್ರೆ, ಬೆಳಗ್ಗೆನೆ ಆಕ್ಚುಲಿ ಎಲ್ಲ ಹೋಗ್ಬೇಕಿತ್ತು. ಸೊ ಕಾರೆಲ್ಲ ವಾಶ್ ಮಾಡಿದೆ. ಕಾರೆಲ್ಲ ವಾಶ್ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡಕ್ ಹೋಗ್ತೀನಿ, ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಏನಾಯ್ತು ಅಂತ ನೋಡಿದ್ರೆ ಲೈಕ್ ಪೆಟ್ರೋಲ್ ಖಾಲಿ ಆಗಿದೆ ಅಂತ ನಾನು ಅನ್ಕೊಂಡೆ. ಯಾಕೆಂದ್ರೆ ಸ್ವಲ್ಪ ಡೌನ್ ಆಗಿ ನಿಲ್ಸಿದ್ದೆ. ಇತ್ತು ಪೆಟ್ರೋಲ್, ಒಂದು 3-4 ಲೀಟರ್ ಇತ್ತು. ಮತ್ತೆ ಹೋಗ್ಬಿಟ್ಟು ಪೆಟ್ರೋಲ್ ತಗೊಂಬಂದು ಎಲ್ಲ ಚೆಕ್ ಮಾಡಿದ್ರೆ ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ನೋಡಿದ್ರೆ ನೋಡಿ, ಇಲಿ ಕಚ್ಚಿದೆ. ಒಂದು 10-12 ವೈರ್ ಬಂಚಿದೆ ಅದು. ಸೊ ಅದನ್ನ ಒಂದು 4 ವೈರ್ ಬಿಟ್ಟು ಮಿಕ್ಕಿದೆಲ್ಲ ಕಡ್ದಾಕೈತೆ. ಸೊ ಸಡನ್ ಆಗಿ ಶಾಕ್ ಆಗ್ಬಿಡ್ತು. ಯಾಕೆಂದ್ರೆ ವೈರಿಂಗ್ ಕೆಲಸ ಅಂದ್ರೇನೆ ಒಂಥರ ಭಯ, ಯಾಕೆಂದ್ರೆ ಜಾಸ್ತಿ ಕಾಸ್ಟ್ಲಿ. ಸೊ ಹೋಗಿ ಕರ್ಕೊಂಬಂದು ಅವ್ರನ್ನ ತೋರಿಸಿ, ಇವರೇ ಕಂಡುಹಿಡಿದಿದ್ದು. ಆ್ಯಕ್ಚುಲಿ ನಮಗೆ ಗೊತ್ತೇ ಆಗಲಿಲ್ಲ ಅದು ಇಲಿ ಕಚ್ಚಿದೆ ಅಂತ. ಅವ್ರು ಎಲ್ಲ ಕಡೆ ನೋಡಿ ಲಾಸ್ಟಿಗೆ ಇಲ್ಲೇನೋ ಒಂದು ನೋಡೋಕೆ ಹೋಗಿ ಕಾಣಿಸ್ತು. ಸೊ ಅವ್ರು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡಾದ್ಮೇಲೆ ಕಾರ್ ಸ್ಟಾರ್ಟ್ ಆದರೆ ಸಾಕು. ರೆಡಿ ಮಾಡಾದ್ಮೇಲೆ ಏನಾದ್ರು ಎರರ್ ಬಂತು ಅಂದರೆ ಸಿಸ್ಟಮ್ಗೆ ಹಾಕಬೇಕು ಅಂತ ಬೇರೆ ಹೇಳೋರೆ. ಏನು ಬರದೆ ಸ್ಟಾರ್ಟ್ ಆದರೆ ಸಾಕು. ಗೈಸ್, ಸ್ಟಾರ್ಟ್ ಆಯಿತು ಕೊನೆಗೂ. ಅದು ಒಂದೇ ಇದರಲ್ಲಿ ಸ್ಟಾರ್ಟ್ ಆಯಿತು, ಏನೂ ತೊಂದರೆ ಇಲ್ಲ ಸದ್ಯಕ್ಕೆ. ಸೂಪರ್. ನಾಯ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಇಂಜಿನ್ ಚೆನ್ನಾಗಿದೆ. ಸ್ಟಾರ್ಟ್ ಆಯ್ತು. ನಂಗೆ ನಿಜ ನೆನ್ನೆ ನೈಟೆಲ್ಲ ಅದೇ ಅಂದರೆ, ನಂಗೆ ಏನಾದರೂ ನೆನೆಸ್ಕೊಂಡ್ರೆ ಅದು ಕನ್ಸಲ್ಲಿ ಬಂದ್ಬಿಡುತ್ತೆ. ಹಿಂಗೆ ಇತ್ತು, ಸ್ಟಾರ್ಟ್ ಆಗಲಿಲ್ವಲ್ಲ. ಸ್ಟಾರ್ಟ್ ಆಯಿತು ಗೈಸ್, ಸೂಪರ್ ವರ್ಕ್ ಗೈಸ್. ಸ್ಟಾರ್ಟ್ ಅಂತೂ ಆಯಿತು, ಖುಷಿ ಆಯಿತು ನಿಜವಾಗ್ಲೂ. ಸ್ಟಾರ್ಟ್ ಆಗಿದ ತಕ್ಷಣ ಅವರು ಹೇಳ್ತವ್ರೆ ಇಂಜಿನ್ ನಾಯ್ಸ್ ಎಲ್ಲ ಒಂಚೂರು ತುಂಬ ಚೆನ್ನಾಗಿದೆ ಗಾಡಿ ಅಂತ. ಸೊ S-Tech 2 16 ವಾಲ್ವ್. ಸೊ ಒಂದ್ಸಲ ಇಂಜಿನ್ ಸೆಕ್ಷನ್ ಎಲ್ಲ ವಾಶ್ ಮಾಡಬೇಕು ಒಂದ್ಸಲ ನೀಟಾಗಿ. ಅಪ್ಪ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದರೆ, ಇಮಿಡಿಯೇಟು ಎಲ್ಲನೂ ಮಾಡಿಕೊಟ್ರು. ಖುಷಿ ಆಯಿತು. ಸೊ ಫೈನಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಸೌಂಡೇ ಬರ್ತಾಯಿಲ್ಲ ಸ್ಟಾರ್ಟ್ ಆಗಿರೋದು ನೋಡಿ. ನನಗೇನು ಗೊತ್ತಿಲ್ಲ ಈ ಕಾರ್ನು. ನಾನು ಸಕಲೇಶ್ಪುರ ಹೋದೆ ಮೊನ್ನೆ ರೆಸಾರ್ಟ್ಗೆ, ಒಂದು ಹೋಗೋಣ, ಒಂದು ಪ್ರಮೋಷನ್ ಇತ್ತು. ಮತ್ತು ಹಂಗೆ ಸಕಲೇಶ್ಪುರ ರೆಸಾರ್ಟಲ್ಲಿ ಸ್ಟೇ ಆಗೋಣ ಅಂತ ಹೋಗಿದ್ವಿ. ಇವಾಗ ಸಕಲೇಶ್ಪುರಕ್ಕೆ ಹೋದಾಗ ನಾನೇ ಡ್ರೈವ್ ಮಾಡಿದೆ. ಹೋಗ್ಬೇಕಾದ್ರೆ ಬಾಮೈದ ಮಾಡ್ದೆ, ಅಂದರೆ ಪಾಪು ತಮ್ಮ. ಏನು ಪರ್ಫಾರ್ಮೆನ್ಸು ಗುರು, ಯಪ್ಪ ನಿಜವಾಗ್ಲೂ ಖುಷಿ ಆಗೋಯ್ತು ನನಗಂತೂ. ಥ್ರಾಟಲ್ ತುಳಿದ್ರೂ ಹೆಂಗೆ ಹೋಗ್ತಾ ಇದೆ ಗೊತ್ತಾ. ಮತ್ತು ಬ್ರೇಕಿಂಗ್ ಆಗಿರ್ಬೋದು, ಆ ಟ್ರಾಫಿಕಲ್ಲಿ ಒಳ್ಳೆ 2 ವೀಲರ್ ಥರ ಆಟ ಆಡ್ಕೊಂಡು ಬಂದಿದ್ವಿ. ವೈ ಬಿಕಾಸ್ ತುಂಬ ಚಿಕ್ಕ ಗಾಡಿ ಇದು ನೋಡಿ, ಇಷ್ಟೇ ಅಲ್ಲಿಂದ ಇಲ್ಲಿಗೆ ಲೆಂತು. ಆರಾಮಾಗಿ ಆಟ ಆಡ್ಕೊಂಡು ಬಂದಿದ್ದೀವಿ. ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ ಆವಾಗ. ಆ ಸ್ಮೂತ್ನೆಸ್ಸು ನೋಡಿ, ವೈಬ್ರೇಷನ್ನೇ ಇಲ್ಲ ಶೋರೂಮ್. ಯಾರಾದರೂ ಬೀಟ್ ಲವರ್ಸ್ ಇದ್ದರೆ ಅರ್ಥ ಆಗುತ್ತೆ ಅವ್ರಿಗೆ. ಓಕೆ, ಇವಾಗ ಗಾಡಿ ಆಫ್ ಮಾಡಿ, ನಾಳೆ ಇದಕ್ಕೆ ಬ್ರೇಕ್ ಪ್ಯಾಡ್ ಹೋಗಿದೆಯಂತೆ ನೋಡಿ. ಬ್ರೇಕ್ ಪ್ಯಾಡ್ ಹೋಗಿದೆ. ಇದು ಬ್ರೇಕ್ ಪ್ಯಾಡ್ ಫಸ್ಟ್ ಹಾಕ್ಸಿ, ಇಲ್ಲಾಂದರೆ ಈ ಡಿಸ್ಕ್ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರೇಕ್ ಪ್ಯಾಡ್ ಹಾಕ್ಸ್ತೀನಿ ನಾಳೆ, ಮಿಸ್ ಮಾಡ್ದಂಗೆ. ಬ್ರೇಕ್ ಪ್ಯಾಡ್ ಹಾಕ್ಸಿ ನೋಡೋಣ. ಇನ್ನೂ ಒಂದು ಲಾಂಗ್ ಹೋಗೋದಿದೆ. ಸೊ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಅಯ್ಯಯ್ಯೋ, ಮಲಗೋಳೆ ಅಂದ ತಕ್ಷಣ ಕಾಲೆಲ್ಲ ಆಡಿಸ್ತಾವಳೆ. ಹಾಂ ಹೇಳ್ರಪ್ಪ, ಹೇಳ್ರಿ. ನಮ್ಮ ಮನೇಲಿ ಇವತ್ತು ಏನು ಫ್ರೆಂಚ್ ಫ್ರೈಸ್ ಹಾಯ್ ಗೈಸ್, ನಮ್ಮ ಮನೇಲಿ ಇವತ್ತು ಈ ಥರ ಮಾಡಿರೋ. ಹಾಯ್ ಗೈಸ್, ನಮ್ಮ ಮನೇಲಿ ಇವತ್ತು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಚಾಲೆಂಜಲ್ಲಿ ಸೋತಿದ್ದಾಳೆ. ಬಾತ್ರೂಮ್ ಫುಲ್ ಕ್ಲೀನ್ ಮಾಡ್ಬೇಕು ಇವಳು, ನೆನಪಿರೋದು. ಸೊ ಇವತ್ತೇನು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಅಂದ್ರೆ, ನಾನು ಆಚೆ ಏನು ಕೊಡ್ಸಲ್ಲ, ಸೊ ಅದಕ್ಕೋಸ್ಕರ. ಇಲ್ಲ ಯಾಕೆ ಎಣ್ಣೆಲಿ ಇಡ್ತಾ ಇದ್ಯಾ ಕೈನ? ಯಾವ್ದು ವಿಡಿಯೋದಲ್ಲಿ ಎಣ್ಣೆಲಿ ಹಾಕಿ ಬಾ ಇವಾಗ ಬಾ.
ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾಳೆ. ಹೈ ಪ್ರೆಷರ್ ಇರ್ಬೇಕು ಅದಕ್ಕೆ. ಓ ಕೆಫೆ ಓನರ್ ಹೇಳ್ತಾ ಇದ್ದೀರಾ? ನೋಡಿ ಏನೇನೋ ಮಾಡ್ತಾಳೆ, ಮಾಡೋಕ್ಕೆ ಕೆಲಸ ಇಲ್ಲ. ನನ್ನ ಮಗಳು ಬೇರೆ ಮಲ್ಕೊಂಡ್ಬಿಡ್ತಾಳ ಬೆಳಿಗ್ಗೆ ಟೈಮಲ್ಲಿ. ಇದನ್ನೇ ನೈಟ್ ಟೈಮ್ ಮಾಡೋನ್ನ ಆಗಲ್ಲ. ಏನೇನೋ ಮಾಡ್ತಾಳೆ ತಿಕ್ಕಲ್ ಥರ. ಮೆಂಟ್ಲಾಗ್ಬಿಟ್ಟವಳೆ ಪ್ರೆಗ್ನೆಂಟ್ ಆಗಿ ಮಗುವಾದ್ಮೇಲೆ. ಅಲ್ಲ ಬಾಬು? ತಿಕ್ಲಂಗೆ ಆಡ್ತಾ ಇರ್ತಾಳೆ. ಒಂದೊಂದ್ಸಲ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಲ್ಲ ಬಾಬು? ನಿನ್ನ ಮಗಳು ಸವಾಸ್ತಿಂದ ನಾನು ಮೆಂಟ್ಲಾಗ್ಬಿಟ್ಟಿದ್ದೀನಿ. ಗೈಸ್ ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಆ್ಯಕ್ಚುಲಿ ಮೊನ್ನೆ ಮಾಡೋದು ಚೆನ್ನಾಗಿತ್ತು. ಇವತ್ತು ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಖಾರ ಕಮ್ಮಿ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ನೀರಿಲ್ವಾ? ನೀನು ತಿನ್ನೋಳು. ನನ್ನ ಮಗಳು ಮಾತಾಡ್ತಾವಳೆ. ಇವತ್ತು ಈ ವ್ಲಾಗ್ ಅಲ್ಲಿ ನಿಮ್ಗೆ ಒಂದು ಖುಷಿ ವಿಚಾರ ಏನಂದ್ರೆ, ಈ ಲಾಗ್ ಅಲ್ಲಿ ನನ್ನ ಮಗಳನ್ನ ತೋರಿಸ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ತುಂಬಾ ಜನ ಕೇಳ್ತಾ ಇದ್ರಲ್ಲ ನನ್ನ ಮಗಳು ತೋರಿಸಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ತೋರಿಸ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ 1 ಲಕ್ಷ ಆದ್ಮೇಲೆ ತೋರಿಸೋದು. ಇನ್ನು 2,000 ಜನ ಆಗ್ಬೇಕಷ್ಟೇ. ಸೊ ಇನ್ನ ಇದೆಲ್ಲ ಕಂಪ್ಲೀಟ್ ಆಗ್ಲಿ. ಅವಳು ಎಷ್ಟೆಲ್ಲ ಆಟ ಆಡ್ತಾಳೆ, ಎಷ್ಟೆಲ್ಲ ತರ್ಲೆ ಮಾಡ್ತಾಳೆ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ತರ್ಲೆ. ಸೊ ಇದೆಲ್ಲ ಆಗ್ಲಿ. ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಕುತ್ಕೊಂಡು ನನ್ನ ಮಗಳನ್ನ ತೋರಿಸ್ತೀನಿ, ವೇಟ್ ಮಾಡಿ ಗೈಸ್. ಅವಾಗ್ಲೇ ಹೇಳಿದ್ನಲ್ಲ ನನ್ನ ಮಗಳನ್ನ ಇವತ್ತು ತೋರಿಸ್ತೀವಿ ಅಂತ. ಆಲ್ರೆಡಿ ಅವಳೇ ನಿಮ್ನೆಲ್ಲ ನೋಡಕ್ ಆಲ್ರೆಡಿ ರೆಡಿ ಆಗಿದ್ದಾಳೆ. ಸೊ ಫಸ್ಟ್ ಯೂಟ್ಯೂಬ್ ಅಲ್ಲೇ ತೋರಿಸ್ತಾ ಇರೋದು. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ 100K ಆದ್ಮೇಲೆ ಒಂದು ಒಳ್ಳೆ ಶೂಟ್ ಮಾಡಿಸಿ ರಿವ್ಯೂ ಮಾಡೋಣ ಅಂತ. ಸೊ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ನಿಮ್ ಮುಂದೆ ನನ್ನ ಮಗಳನ್ನ ಓನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಅದು ಅವಳಿಗೆ ಹಾಕಿರೋದು ಕ್ಲಿಪ್ಪು. ಮಾತಾಡ್ತಾವಳಿ ನಿಮ್ಮ ಹತ್ರ. ಹಾಯ್ ಗಾಯ್ಸ್. ಹಾಯ್ ಮಾಡಲಿ. ಹಾಯ್ ಗಾಯ್ಸ್ ಅಂತ ಅವಳಿಗೆ ಹಾಕಿರೋದು ಕ್ಲಿಪ್ಪಿಗೆ ಜಾರ್ ಹೋಗ್ತಾ ಇದ್ದೆ. ಅವಳದು ಸಖತ್ ಸಾಫ್ಟ್ ಹೇರ್. ಚಿನ್ನ ಬಂಗಾರಿ ಸಾಕು 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 ಸಾಕು. ಖುಷಿ ಆಗ್ಬಿಟ್ಲು ಪುಟ್ಟಕ್ಕ. ಹಾಯ್ ಕಳ್ಳಿ, ಪುಟ್ಟಕ್ಕ, ಚಿನ್ನ ಕಳ್ಳಿ, ಪುಟ್ಟಕ್ಕ. ನೋಡಿ ಇವಳೆ ಸುಂದರಿ ಎಷ್ಟು ಆಕ್ಟಿವ್ ಅಂದ್ರೆ ನಿಜವಾಗ್ಲು ನಮ್ಗೆ ದಿನ ಹೋಗೋದೇ ಗೊತ್ತಾಗಲ್ಲ ಅವ್ರ ಜೊತೆ ಆಟ ಆಡ್ತಾ ಇದ್ರೆ. ಹೌದು. ಆಲ್ರೆಡಿ ಕ್ಯಾಮ್ರಾ ನೋಡ, ಅಲ್ಲೋಡಮ್ಮ ಕ್ಯಾಮ್ರಾ ನೋಡಲಿ, ಕ್ಯಾಮ್ರಾ ಯಾರ ತರ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಆಯ್ತಾ? ನನ್ನ ತರನೇ ಇರೋದು ಅಲ್ವಾ? ಕಮೆಂಟ್ ಮಾಡಿ ಯಾರ ತರ ಇದ್ದಾಳೆ ಅಂತ. ಕಣ್ಣು ಯಾವ ತರ ಇದೆ, ಒಬ್ರು ಒಂಥರ ಹೇಳ್ತಾರೆ ಕಣ್ಣು ಯಾವ ತರ ಇದೆ, ಏನು ಎತ್ತ ಅಂತ. ಯಾರ ತರ ಇದೆಯಾ ಬಂಗಾರಿ ನೀನು? ಯಾರ ತರ ಇದೆಯಾ? ನೋಡಿ ನನ್ನ ತರನೇ ತಾನೆ. ಹಂಗೆ ನೋಡ್ಕೊಂಬಿಡಿ. ಕೊಟ್ಬಿಡು. ಸೊ ಒಂದು ಫೋಟೋ ಹಿಂಗ್ ಮಾಡಿ, ಹಿಂಗೆ. ಸೊ ಸಾಕು 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 ಸಾಕು, ದೃಷ್ಟಿ ಆಗ್ಬಿಡುತ್ತೆ. ದಯವಿಟ್ಟು ನೋ ದೃಷ್ಟಿ ಪ್ಲೀಸ್. ಅಲ್ಲ ಬಾಬು? ಅವಳು ಆಡೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ನಾನು ನಿಮಗೆ. ಮೂಗ್ಲಿ ತಿನ್ನಕ್ ಬಿಡ್ತಾಳೆ. ಅವಳಿಗೆ ಆ್ಯಕ್ಚುಲಿ ಡ್ರೆಸ್ಸು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಯಾಕೆಂದರೆ ಕಾಲು ಆಡ್ಸೋಕ್ಕಾಗಲ್ವಲ್ಲ. ಕಾಲಂತೂ ಆಡಿಸ್ತಾನೇ ಇರ್ತಾಳೆ 20 ಸತಿ. ಈ ಕಾಲು ಆಡ್ಸೋಕ್ಕಾಗಲ್ವಲ್ಲ, ಅದಕ್ಕೆ ಅವಳಿಗೆ ಹಿಂಸೆ. ಮಾತಾಡಮ್ಮ. ಕಿರ್ಚೋದ್ ಕಲ್ತ್ಬಿಟ್ಟವಳೆ. ಬೇಡ ಹಿಂಸೆ. ಆ್ಯಕ್ಚುಲಿ ಕಿರ್ಚ್ತಾನೇ ಇರ್ತಾಳೆ. ಹಾಯ್ ಮಾಡು ಅಲ್ಲಿ. ಹಾಯ್. ಅಲ್ಲೇ ನಿಲ್ಸ್ಕ. ಚಿನ್ನಮ್ಮ ಹೇಳು, ಅವಳು ಮಾತಾಡ್ಲಿ. ಏನ್ ಮಾಡ್ತಿದ್ದೀರಾ ನೀವು? ಚಿನ್ನಮ್ಮ ನೀವು ಏನ್ ಮಾಡ್ತೀರಾ?
ಸೊ ಇವತ್ತಿಗೆ ನಮ್ಮ ಡೇ ಕಂಪ್ಲೀಟ್ ಆಯಿತು. ಹೀಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.